ಓಕೆ. ನೀವು ಹೋದ ಕಡೆಯಲ್ಲೆಲ್ಲ ಯಾವ ರೀತಿ ಏನಂತ ಹೇಳ್ತಾ ಇದ್ರು? ಅಂದರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾಯ್ತು. ಜೊತೆಗೆ ಸಿನಿಮಾದ ಒಂದು ಪಾತ್ರ ಒಳಗೆ ಯಾವ್ಯಾವ್ದು ಇಷ್ಟ ಆಯಿತು ಅಥವಾ ಏನು ಕಂಟೆಂಟ್ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ರು ಮೇಯ್ನಾಗಿ ಜಾಸ್ತಿ? ಜಾಸ್ತಿ ಕಾಮಿಡಿ ಇಷ್ಟ ಆಯಿತು ಅಂದರು. ಅಂದರೆ ಕಾಮಿಡಿನ ಕಾಮಿಡಿ ಬರ್ದಂಗೆ ಇರಲಿಲ್ಲ. ನಾವು ಯೂಶ್ವಲಿ ಇವಾಗ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡಿದಾಗ ಯಾವ ಥರ ಕಾಮಿಡಿ ಆಗುತ್ತೆ, ಫ್ಲೋವಲ್ಲಿ ಏನು ಕಾಮಿಡಿ ಬರುತ್ತೆ ಆ ಥರ ಫೀಲ್ ಅನಿಸ್ತು ಅಂದರು. ಆಮೇಲೆ ಅಮ್ಮನ ಇಮೋಷನ್ಸ್ ಅಂದರೆ ಇಂಟರ್ವಲ್ ಬ್ಲಾಕ್ ಮುಂಚೆ ಇರೋ ಸೀನ್ಸ್ನ ತುಂಬ ಜನ ಫ್ಯಾಮಿಲಿ ಬಂದು ಹೇಳಿದ್ರು. ಅಂದರೆ ನಾನು ಮಗಳು ಎಲ್ಲರೂ ಹತ್ವಿ ಅಂತ ಅಂದರು. ಆಮೇಲೆ ಯಾವ ಥರ ಟೈಮ್ ಹೋಯಿತು ಅಂತ ಗೊತ್ತಾಗಿಲ್ಲ ಅಂದರು. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಾನು ಇದರಲ್ಲಿ ಒಂದು ಜರ್ನಲಿಸ್ಟ್, ಟಿ ವಿ ರಿಪೋರ್ಟರ್. ಸೊ ಎಲ್ಲರೂ ಅಂದರು, ಒಂದು ಟೈಮ್ಗೆ ನೀವು ಅಂತ ನಾವು ಮರ್ತ್ಬಿಟ್ಟು ನಿಜವಾಗ್ಲೂ ಒಂದು ಟಿ ವಿಯಲ್ಲಿ ರಿಪೋರ್ಟರ್ಸ್ಗಳು ಹೆಂಗೆ ನ್ಯೂಸ್ ರೀಡಿಂಗ್ ಮಾಡ್ತಾರೆ ಆ ಥರ ಮಾಡಿದ್ದೀರಾ ನೀವು. ತುಂಬ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದೀರಾ, ಎಲ್ಲೂ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಅನಿಸಿಲ್ಲ. ಆ ಪಾತ್ರ ನೀವು ಅನ್ನೋ ಥರ ಅನಿಸ್ತು. ಅಂದರೆ ಅಷ್ಟು ನ್ಯಾಚುರಲ್ ಆಗಿತ್ತು ಅಂತ ಅಂದರು. ಆ್ಯಂಡ್ ತುಂಬ ಲೈಕ್ ಏನು ಹೇಳೋದು, ಕೆಲವ್ರು ಅಂದರು ಒಂದ್ಸಲಿ ಅಲ್ಲ ನಾವು 10 ಸತಿ ಸಿನಿಮಾನ ನೋಡ್ತೀವಿ ಅಂದರು. ಸೊ ಐ ಥಿಂಕ್ ಒಂದು ಸಿನಿಮಾ ಗೆಲ್ಲುತ್ತೆ ಅಂದಾಗ ಒಂದು ಸತಿ ಅಲ್ಲ 10 ಸತಿ ನೋಡ್ತೀವಿ ಅಂತ ಹೇಳ್ತಾರೆ ಗೊತ್ತಾ. ಐ ಥಿಂಕ್ ಅದಕ್ಕಿಂತ ಏನು ಹೇಳೋದು, ಅದೇ ಒಂದು ಬೆಸ್ಟ್ ರಿವ್ಯೂ ಅನಿಸುತ್ತೆ.